ಧರ್ಮಸ್ಥಳ ಉಜಿರೆ ಸುತ್ತಮುತ್ತನ ಘಟನೆಗಳನ್ನು ಇಟ್ಕೊಂಡು ಚಿನ್ನಯ್ಯ ಬುರುಡೆ ಹಿಡ್ಕೊಂಡು ಬಂದ ಅನ್ನುವ ಸಂದರ್ಭದಿಂದನೂ ಪ್ರತಿನಿತ್ಯದ ಆಗುಹೋಗುಗಳನ್ನು ನೋಡ್ತಾನೆ ಇದ್ದೀವಿ. ಪ್ರಾರಂಭದ ದಿವಸದಿಂದ ನಾವು ಹೇಳ್ತಾ ಇರುವ ಹಾಗೆ ಆಡುವ ಮಾತೆಲ್ಲವೂ ಕೂಡ ಹೀಗಂತೆ ಕಂತೆ ಅಂತಂದೇ ಹೊರತುನು ಈ ಕ್ಷಣದವರೆಗೂ ಕೂಡ SIT ಇದು ಸತ್ಯ ಅಥವಾ ಇದು ಹೀಗಾಗಿದೆ ಅನ್ನುವ ಮಾಹಿತಿಯನ್ನ ಕೊಟ್ಟಿಲ್ಲ. ಅಕ್ಟೋಬರ್ 31 ಡೆಡ್ಲೈನ್ ಕೊಟ್ಟಿದ್ದಾರಂತೆ. ಅಷ್ಟೊತ್ತಿಗೆ SIT ಚಾರ್ಜ್ ಶೀಟ್ ಅನ್ನೋ ಅಥವಾ ತನ್ನ ರಿಪೋರ್ಟ್ ಅನ್ನೋ ಸಬ್ಮಿಟ್ ಮಾಡ್ತದಂತೆ. ಯಾಕೆ ಗೃಹ ಮಂತ್ರಿಗಳಿಗೆ ಯಾಕೆ ಇಷ್ಟು ಆತುರ? ಎಲ್ಲಾದ್ರೂ ಅತ್ಯಾಚಾರ ದೌರ್ಜನ್ಯ ಮಾಡಿದ ಪಾತಕಿಗಳನ್ನ ಕಾಪಾಡಬೇಕು ಅಂತ ಇದೆಯಾ? ಹತ್ಯೆ ನಡೆದಿದೆ, ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಕಿಡ್ನಾಪ್ ಆಗಿದೆ. ಸ್ವತಃ ಸೌಜನ್ಯಳ ತಾಯಿ ಇವತ್ತಿಗೂ ಕೂಡ ಅಂತಹ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಮೊನ್ನೆ ಕೂಡ ಅವರು ತಹಶೀಲ್ದಾರರನ್ನ ಬೆಳ್ತಂಗಡಿಗೆ ಹೋಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಪೊಲೀಸರು ಅಡ್ಡಿಪಡಿಸಿ ಅದೊಂದು ದೊಡ್ಡ ಸುದ್ದಿ ರಾದ್ಧಾಂತ ಆಗಿದ್ದು ಇದೆ. ಸರ್ಕಾರಕ್ಕೆ ಕೊಂದವರು ಯಾರು ಅಂತ ಅನ್ನೋದನ್ನ ಹುಡುಕಿ ತೆಗಿಯಕ್ಕಾಗದೆ ಇರುವಷ್ಟು ಅಸಮರ್ಥ ಸರ್ಕಾರವಾಯಿತು. ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳ ನಿಗೂಢ ಮತ್ತಷ್ಟು ಆಳ ಅಗಲ ಕಣ್ಣಿಗೆ ಕಾಣ್ತಾ ಇಲ್ಲ. ಆಳಕ್ಕೆ ಇಳೀತಾ 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 ಹೋಗುವಂತಹ ಭಾವ ಬರ್ತಾ ಇದೆ. ನಿನ್ನೆವರೆಗೆ ಆತಂಕದ ಸುದ್ದಿ ಬರ್ತಾ ಇತ್ತು. ಆದರೆ ಇವತ್ತು ಬೆಂಗಳೂರು ಪೋಸ್ಟ್ ಹಾಕಿರುವ ಸುದ್ದಿಗಳನ್ನು ನೋಡಿದರೆ ಎಲ್ಲೋ ಒಂದು ಸಣ್ಣ ಹೋಪು ಉಳ್ಕೊಂಡಿದೆ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ನಾವು ಈ ಪ್ರಕರಣ ಧರ್ಮಸ್ಥಳ ಉಜಿರೆ ಸುತ್ತಮುತ್ತನ ಘಟನೆಗಳನ್ನು ಇಟ್ಕೊಂಡು ಚಿನ್ನಯ್ಯ ಬುರುಡೆ ಹಿಡ್ಕೊಂಡು ಬಂದ ಅನ್ನುವ ಸಂದರ್ಭದಿಂದನೂ ಪ್ರತಿನಿತ್ಯದ ಆಗುಹೋಗುಗಳನ್ನು ನೋಡ್ತಾನೆ ಇದ್ದೀವಿ. ಆಗಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನ್ಯಾಯ ಸೋಲ್ಬಾರ್ದು, ಸತ್ಯ ಕಳೆದು ಹೋಗಬಾರ್ದು. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆ ಮೊನ್ನೆ ಎಲ್ಲ ನಡೆದಂತಹ ಘಟನೆಗಳನ್ನ ಇಟ್ಕೊಂಡು ಒಂದೆರಡು ಮಾತಾಡೋಕ್ಕೆ ಮುಂಚೆನೇ ಹೇಳ್ಬಿಡ್ತೀನಿ. ಜನಶಕ್ತಿ ಮೀಡಿಯಾ ನೀವಿನ್ನು ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ಸಬ್ಸ್ಕ್ರೈಬರ್ ಆಗಿಬಿಡಿ. ಸೊ ದಟ್ ಇಬ್ಬರು ಒಟ್ಟಿಗೆ ಮಾತಾಡ್ತಾ ಸಮಾಜವನ್ನು ನ್ಯಾಯದ ಕಡೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅಂದಾಗೆ ಪ್ರಾರಂಭದ ದಿವಸದಿಂದ ನಾವು ಹೇಳ್ತಾ ಇರುವ ಹಾಗೆ ಆಡುವ ಮಾತೆಲ್ಲವೂ ಕೂಡ ಹೀಗಂತೆ ಕಂತೆ ಅಂತಂದೇ ಹೊರತುನು ಈ ಕ್ಷಣದವರೆಗೂ ಕೂಡ SIT ಇದು ಸತ್ಯ ಅಥವಾ ಇದು ಹೀಗಾಗಿದೆ ಅನ್ನುವ ಮಾಹಿತಿಯನ್ನ ಕೊಟ್ಟಿಲ್ಲ. ಕಳೆದ ವಾರ ಮಾತಾಡುವಾಗ ನಮ್ಮ ಕಿವಿಗೆ ಬಿದ್ದಿದ್ದೇನಾಗಿತ್ತು ಅಂದರೆ ಅಕ್ಟೋಬರ್ 31 ಡೆಡ್ಲೈನ್ ಕೊಟ್ಟಿದ್ದಾರಂತೆ. ಅಷ್ಟೊತ್ತಿಗೆ SIT ಚಾರ್ಜ್ ಶೀಟ್ ಅನ್ನೋ ಅಥವಾ ತನ್ನ ರಿಪೋರ್ಟ್ ಅನ್ನೋ ಸಬ್ಮಿಟ್ ಮಾಡ್ತದಂತೆ ಅಂತ. ಆಗ ನಮಗೆ ಆತಂಕ ಆಗಿತ್ತು. ಯಾಕೆ ಅಂತಂದ್ರೆ ಇನ್ನೂ ಹೊರಗೆ ಬರಬೇಕಾದಂತಹ ಸತ್ಯ ಬಹಳಷ್ಟಿದೆ. ಹೀಗೆ ಆತುರವಾಗಿ ಸಬ್ಮಿಟ್ ಮಾಡಿಬಿಡ್ತಾರೆ ಅಂತನ್ನುವಂತಹ ಸಂದರ್ಭ ಯಾಕೆ ಬರ್ತಾ ಇದೆ ಅಂತಂದ್ರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಪ್ರಾರಂಭದಿಂದಲೂ ಕೂಡ ಸರ್ಕಾರ ಅವರದ್ದೇ ಸರ್ಕಾರ SITಯನ್ನು ರಚನೆ ಮಾಡಿದೆ ನಿಜ. ಆದರೆ ಮಾಡಿದ ದಿವಸದಿಂದಲೂ ಕೂಡ ತುಂಬ ಹಗೂರವಾದಂತಹ ಸಡಿಲವಾದಂತಹ ಹೇಳಿಕೆಯನ್ನು ಕೊಡ್ತಾ ಇರುವಂತಹ ಗೃಹ ಮಂತ್ರಿಗಳು ಈ ಬಾರಿನೂ ಕೂಡ ಮತ್ತೊಮ್ಮೆ ಅದೇ ಕೆಲಸ ಮಾಡಿದ್ದಕ್ಕಾಗಿ ಅಕ್ಟೋಬರ್ 31 ಅಂತ. ಆದರೆ ಅದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಕಿವಿಗೆ ಬಿದ್ದಂಥದ್ದು, ಇಂಟೀರಿಯಂ ರಿಪೋರ್ಟ್ ಕೊಡಬಹುದು, ನನಗೇನು ಗೊತ್ತಿಲ್ಲ, ವರದಿಯನ್ನು ಸಲ್ಲಿಸ್ತಾರೆ ಅಂತ ಅನ್ನುವಂತಹ ಮಾತನ್ನ ಆಡಿದ್ರು. ಸೊ ಹಾಗಾಗಿ ಯಾಕೆ ಗೃಹ ಮಂತ್ರಿಗಳಿಗೆ ಯಾಕೆ ಇಷ್ಟು ಆತುರ? ಎಲ್ಲಾದರೂ ಅತ್ಯಾಚಾರ ದೌರ್ಜನ್ಯ ಮಾಡಿದ ಪಾತಕಿಗಳನ್ನ ಕಾಪಾಡಬೇಕು ಅಂತ ಇದೆಯಾ? ಯಾಕೆ ಅಂತಂದ್ರೆ ಹತ್ಯೆ ನಡೆದಿದೆ, ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಕಿಡ್ನಾಪ್ ಆಗಿದೆ. ಸ್ವತಃ ಸೌಜನ್ಯಳ ತಾಯಿ ಇವತ್ತಿಗೂ ಕೂಡ ಅಂತಹ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಮೊನ್ನೆ ಕೂಡ ಅವರು ತಹಶೀಲ್ದಾರರನ್ನ ಬೆಳ್ತಂಗಡಿಗೆ ಹೋಗಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಪೊಲೀಸರು ಅಡ್ಡಿಪಡಿಸಿ ಅದೊಂದು ದೊಡ್ಡ ಸುದ್ದಿ ರಾದ್ಧಾಂತ ಆಗಿದ್ದು ಇದೆ. ಹೇಳ್ತಾ ಇದ್ದಾರೆ ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಹಲವಾರು ವರದಿಗಳು ಕೂಡ ಅವುಗಳನ್ನ ಕನ್ಫರ್ಮ್ ಮಾಡಿದ್ದಾವೆ. ಹಾಗಾದ್ರೆ ಸರ್ಕಾರಕ್ಕೆ ಕೊಂದವರು ಯಾರು ಅಂತ ಅನ್ನೋದನ್ನ ಹುಡುಕಿ ತೆಗಿಯಕ್ಕಾಗದೆ ಇರುವಷ್ಟು ಅಸಮರ್ಥ ಸರ್ಕಾರವಾಯಿತು.
ಅಥವಾ ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥ ಪೊಲೀಸ್ ಇಲಾಖೆನಾ, ಅಥವಾ ನಾವೆಲ್ಲರೂ ಕೂಡ ಈಗಲೂ ನಮಗೆ ನಿರೀಕ್ಷೆ ಇದೆ, ಈಗಲೂ ನಮಗೆ ಭರವಸೆ ಇದೆ, ಅದನ್ನು ಹುಸಿ ಮಾಡದೇ ಇರಲಿ ಅಂತ ನಾವು ಹೇಳುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ಅದಕ್ಕೆ ಹಾಗಾದರೆ ಸತ್ಯವನ್ನು ಹೊರಗೆ ತೆಗೆಯುವ ಸಾಮರ್ಥ್ಯ ಇಲ್ವಾ? ಕೊಂದವರು ಯಾರು? ಮತ್ತು ಈ ಪ್ರಕರಣ ನಡೆದ ಹಂತದಿಂದ ಹೋರಾಟಗಳು ನಡೀತಾನೆ ಬಂದಿದ್ದಾವೆ. ಮತ್ತು ಇದೇ ಸಂದರ್ಭದಲ್ಲಿ ಕೊಂದವರು ಯಾರು ಅನ್ನುವಂತಹ ಒಂದು ಅಭಿಯಾನವೇ ಕೂಡ ಕರ್ನಾಟಕದಲ್ಲಿ ಶುರುವಾಗಿದೆ. ಸೆಪ್ಟೆಂಬರ್ 18ರಂದು ಇಂತಹ ಒಂದು ಅಭಿಯಾನವನ್ನ ರಾಜ್ಯದ ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರ ಆಲೋಚನೆ ಮಾಡುವ ಶಕ್ತಿಗಳು, ವ್ಯಕ್ತಿಗಳು, ಸಂಘಟನೆಗಳು ಎಲ್ಲರೂ ಸೇರಿ ಶುರು ಮಾಡಿದಂತಹ ಅಭಿಯಾನ. ಆ ನ್ಯಾಯದ ಕೂಗು ಸೆಪ್ಟೆಂಬರ್ 25ನೇ ತಾರೀಕು ನ್ಯಾಯ ಸಮಾವೇಶ ಆಯಿತು. ಆ ನಂತರ ಅಕ್ಟೋಬರ್ 9 ಸೌಜನ್ಯ ಹತ್ಯೆಯಾದ ದಿನ, ಅಂದು ಜನಾಗ್ರಹ ದಿನವಾಗಿ ಪ್ರಾರಂಭವಾಗಿ ಮತ್ತೆ ಅದು ಒಂದು ನ್ಯಾಯ ಸಪ್ತಾಹವಾಗಿ ಅಕ್ಟೋಬರ್ 18 ಸೌಜನ್ಯ ಹುಟ್ಟಿದ ದಿನ ಅಲ್ಲಿಯವರೆಗೂ ನಡೀತು. ಅಂದ್ರೆ ಕೇವಲ ಕೆಲವರು ಮಾತ್ರ ಸತ್ಯ ಹೊರಗೆ ಬರಲಿ, ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇರೋದಲ್ಲ, ಬದಲಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಾವಿರಾರು ಜನ ಮೊಂಬತ್ತಿಯನ್ನ ಹಿಡಿದು, ಸೌಜನ್ಯಳ ಫೋಟೋ ಹಿಡಿದು, ವೇದವಲ್ಲಿಯ ಫೋಟೋ ಹಿಡಿದು, ಪದ್ಮಲತಾ ಫೋಟೋ ಹಿಡಿದು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ. ಆನೆ ಮಾವುತ ಯಮುನಾ ಅವರಿಗೂ ಕೂಡ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ನ್ಯಾಯದ ಕೂಗು ತಲುಪಬೇಕು ಎಲ್ಲಿಗೆ? ನ್ಯಾಯದ ಕೂಗು ತಲುಪಬೇಕು ಸರ್ಕಾರದ ಕಿವಿಗೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಬೆಳಗಾದ್ರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಸೊ ಈ ನಾಡಿನ ಮಹಿಳೆಯರು ಕೇಳ್ತಾ ಇದ್ದಾರೆ, ನ್ಯಾಯಕ್ಕಾಗಿ ನಾವು ಮಹಿಳೆಯರ ಆಗ್ರಹವನ್ನ ನವೆಂಬರ್ 1ರಿಂದ ಶುರು ಮಾಡ್ತೀವಿ. ನಾವು ರಾಜ್ಯದಾದ್ಯಂತ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಅಂತ ಕೊಂದವರು ಯಾರು ಅನ್ನುವಂತಹ ಅಭಿಯಾನವನ್ನ ಕೈಗೊಂಡವರು ಇವತ್ತು ಹೇಳ್ತಾ ಇದ್ದಾರೆ. ಅವರ ಪ್ರಶ್ನೆ ಇಷ್ಟೇನೆ, ನಾವು ಇಂಥವರೇ ಕೊಂದ್ರು ಅಂತ ನಾವು ಹೇಳಲ್ಲ, ನಾವು ದೇವರ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ಧರ್ಮಸ್ಥಳ, ಧರ್ಮಕ್ಷೇತ್ರ, ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದರೆ ಅದರ ಪ್ರಾಂಗಣದಲ್ಲಿ, ಅದರ ಪರಿಸರದಲ್ಲಿ, ಅದರ ಸುತ್ತಮುತ್ತ ನಡೆದಂತಹ ಹಲವು ಇಂತಹ ಪ್ರಕರಣಗಳಿದಾವಲ್ಲ, ಈ ಪ್ರಕರಣಗಳಿಗೆ ಕಾರಣರಾದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ. ನಡೆದ ತಕ್ಷಣವೇ ಪತ್ತೆ ಹಚ್ಚಬೇಕಾಗಿತ್ತು, ಆದರೆ ಹಚ್ಚಿಲ್ಲ ನೀವು. ಈಗ ಮತ್ತೊಮ್ಮೆ ಅಂತಹ ಅವಕಾಶ ಬಂದಾಗಲೂ ಕೂಡ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಸರ್ಕಾರದ ಗೃಹ ಮಂತ್ರಿಗಳು ಮಾಡ್ತಾ ಇರುವಂಥದ್ದು ಒಂದು ಸೂಚನೆ ಬಂದಿದೆಯಲ್ಲ. ಹಾಗಾಗಿ ಆ ನ್ಯಾಯದ ಕೂಗಿಗಾಗಿ ಕೊಂದವರು ಯಾರು ಅಭಿಯಾನವನ್ನ ಮಾಡ್ತಾ ಇರುವಂತಹ ಮಹಿಳೆಯರು ಇವತ್ತು ಕೇಳ್ತಾ ಇರೋದು ಏನಂದ್ರೆ, ಘಟನೆಗೆ ಕಾರಣರಾದವರನ್ನ ರಕ್ಷಣೆ ಮಾಡೋದಕ್ಕೆ, ಅಥವಾ ಹತ್ಯೆಯನ್ನ ಮಾಡಿದವರನ್ನ, ಕೊಲೆ ಮಾಡಿದವರನ್ನ, ಅತ್ಯಾಚಾರ ಮಾಡಿದವರನ್ನ ರಕ್ಷಣೆ ಮಾಡೋದಕ್ಕೆ ಇರುವಂತಹ ಧಾವಂತ ನಿಮಗೆ ನೊಂದಂತಹ ಮಹಿಳೆಯರಿಗೆ, ಅತ್ಯಾಚಾರ ದೌರ್ಜನ್ಯಗಳಿಂದ ನಲುಗಿದಂತಹ ಈ ಸಮಾಜಕ್ಕೆ ಒಂದು ಸುರಕ್ಷತೆಯ ಭಾವವನ್ನು ಕೊಟ್ಟು ನಾವಿದ್ದೇವೆ ಅನ್ನುವಂತಹ ಅಭಿಪ್ರಾಯವನ್ನು ಮೂಡಿಸೋದಕ್ಕೆ ಯಾಕಿಲ್ಲ ನಿಮಗೆ? ನಿಮ್ಮ ಆತುರ SITಗೆ ರಿಪೋರ್ಟನ್ನು ಕೊಡು ಅಂತ ಅನ್ನೋದಕ್ಕೆ ಇರಬಾರ್ದು. ಯಾಕೆ ಅಂದರೆ, ನಮ್ಮದೇ ಮೀಡಿಯಾ ಜೊತೆ ಕೂತು ಮಾತಾಡುವಾಗ ಕಾನೂನು ಪರಿಣಿತರು ಹೇಳಿದ್ರು, SIT ಅಂತ ಒಂದು ರಚನೆ ಆದಮೇಲೆ ನ್ಯಾಯಾಲಯಕ್ಕೂ ಕೂಡ ಅದನ್ನ ಮುಗಿಸುವಂತಹ ಅವಕಾಶ ಇಲ್ಲ. ಅದು ರಿಪೋರ್ಟ್ ಕೊಟ್ಟಾಗ ಆ ರಿಪೋರ್ಟನ್ನು ತಗೋಬೇಕು, ಆ ನಂತರ ತೀರ್ಮಾನ ಮಾಡೋದು ಸರ್ಕಾರದ್ದು ಅಂತ. ಹಾಗಾಗಿ ನಾವು ಜನಶಕ್ತಿ ಮೀಡಿಯಾದ ಮೂಲಕ ನ್ಯಾಯದ ಪರವಾಗಿ ಜನತೆ ನಿಲ್ಲಬೇಕು. ಈ ಕೊಂದವರು ಯಾರು, ಅದು ನಡೆಸ್ತಾ ಇರುವಂತಹ ಅಭಿಯಾನ ಇರಬಹುದು, ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ನಡೆಸ್ತಾ ಇರುವಂತಹ ಹಲವು ಹಂತದ ಚಟುವಟಿಕೆಗಳಿರಬಹುದು, ಅಥವಾ ಒಟ್ಟು ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆ ಒಂದೇ, ನಮಗೆ ನ್ಯಾಯ ಬೇಕು ಅಂತ. ಸೊ ಅಂತಹ ನ್ಯಾಯಕ್ಕಾಗಿ ಕಾಯ್ತಾ ಇರುವಂತಹ ಜನಗಳ ಜೊತೆ ಜನಶಕ್ತಿ ಮೀಡಿಯಾ ಕೂಡ ನಿಲ್ಲುತ್ತೆ. ಅಂದಾಗೆ ಈ ಸಹಿ ಸಂಗ್ರಹ ಅಭಿಯಾನ ನವೆಂಬರ್ 1ನೇ ತಾರೀಕು ಸಂಜೆ 4 ಗಂಟೆಗೆ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ. ನ್ಯಾಯದ ಪರವಾಗಿ ಇರೋ ಎಲ್ಲರೂ ಕೂಡ ಅಲ್ಲಿಗೆ ಬನ್ನಿ ಅನ್ನುವಂತಹ ಆಮಂತ್ರಣವನ್ನ ಆ ಕೊಂದವರು ಯಾರು ಅಭಿಯಾನದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಕೇಳ್ತಾ ಇದ್ದಾರೆ. ಜನಶಕ್ತಿ ಮೀಡಿಯಾದ ಮೂಲಕ ನಾನು ನಿಮಗದನ್ನ ತಲುಪಿಸ್ತಾ ಇದ್ದೀನಿ. ಸಾಧ್ಯ ಇದ್ದವರೆಲ್ಲ ಬನ್ನಿ ಅಲ್ಲಿಗೆ. ಇದಾಗಿತ್ತು ನನ್ನ ಮಾತು. ನಮಸ್ಕಾರ.